ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಆಸ್ತಿಯನ್ನ ಬಳಸುವಂತಿಲ್ಲ. 2013ರಲ್ಲೇ ಆದೇಶ ಹೊರಡಿಸಿದ್ದ ಶಿಕ್ಷಣ ಇಲಾಖೆ ಈ ಆದೇಶವನ್ನೇ ಪೂರಕವಾಗಿ ಇಟ್ಟುಕೊಂಡು ಸರ್ಕಾರ 2013ರ ಆದೇಶವನ್ನೇ ಇಟ್ಕೊಂಡು RSSಗೆ ಅಂಕುಶ ಹಾಕೋದಕ್ಕೆ ಪ್ಲಾನ್ ಮಾಡಿದೆ. ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನು ಬಳಸುವಂತಿಲ್ಲ, ಅನುಮತಿ ನೀಡಬಾರದು ಅಂತ ಶಿಕ್ಷಣ ಇಲಾಖೆ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬಾರದು ಅಂತ ಆದೇಶ ಮಾಡಿತ್ತು. ಸರ್ಕಾರಿ ಶಾಲೆ ಮೈದಾನವನ್ನು ಬಳಕೆ ಮಾಡಿಕೊಳ್ಳೋ ಅಂಥ ವಿಚಾರಕ್ಕೆ ಕಲ್ಲು ಹಾಕೋದಕ್ಕೆ ಹೊರಟಿದೆಯಾ ಸರ್ಕಾರ? ಖಾಸಗಿ ಉದ್ದೇಶಕ್ಕೆ ಅನುಮತಿ ನೀಡಬಾರ್ದು ಅಂತ ಏನು 2013ರಲ್ಲಿ ತಂದಂತಹ ಒಂದು ಕಾನೂನಿತ್ತು, ಅದನ್ನೇ ಪೂರಕವಾಗಿ ಇಟ್ಕೊಂಡು ಈಗ RSSನ ಟಾರ್ಗೆಟ್ ಮಾಡಿ ಕರ್ನಾಟಕ ಸರ್ಕಾರ ಒಂದು ಡ್ರಾಫ್ಟನ್ನು ರೆಡಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. RSSನ ಚಟುವಟಿಕೆಗಳಿಗೆ ಅಂಕುಶ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. RSSನ್ನು ಬ್ಯಾನ್ ಮಾಡೋಕ್ಕಂತೂ ಬರಲ್ಲ, ಯಾಕಂತಂದರೆ ಪ್ರಪಂಚದ ಅತಿ ದೊಡ್ಡ ಸಂಘಟನೆ, ದೇಶದ ಎಲ್ಲ ಭಾಗಗಳಲ್ಲೂ ಇರುವಂತಹ ಒಂದು ಸಂಘಟನೆ, ಜನಸಂಪರ್ಕದಲ್ಲಿ ನಿರಂತರವಾಗಿ ಇರುವಂತಹ ಒಂದು ಸಂಘಟನೆ, ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆ. ಈಗ RSSನ ಚಟುವಟಿಕೆಗಳೇನಿದ್ದಾವಲ್ಲ, ಶೈಕ್ಷಣಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಪಥಸಂಚಲನ, ಶಿಸ್ತನ್ನು ಕಲಿಸುವಂಥದ್ದು, ಸಂಸ್ಕಾರವನ್ನು ಕಲಿಸುವಂಥದ್ದು, ಜೊತೆಗೆ ಈ ಥರದ ಶಾಖೆಗಳನ್ನು ನಡೆಸುವಂಥದ್ದು, ಇಂಥದ್ದು ಯಾವುದೇ ಚಟುವಟಿಕೆಗಳಿದ್ರೂ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಯಾಕೆ ಅನ್ನೋ ಪ್ರಶ್ನೆನ ನೀವು ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಅಂತೂ ಉತ್ತರ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಬರೆದಿರುವ ಪತ್ರ ಕಾರಣ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು RSS ಚಟುವಟಿಕೆಗಳಿಗೆ ಅಂಕುಶ ಹಾಕಿ ಅಂತ, ಅದಕ್ಕೆ ಸಿದ್ದರಾಮಯ್ಯನವರು ಹಾಕ್ತಿದ್ದಾರೆ ಅಂತ ಅಂದ್ಕೋಬಹುದೇನೋ ಮೋಸ್ಟ್ ಪ್ರಾಬಬ್ಲಿ. ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಆಸ್ತಿಯನ್ನ ಬಳಸುವಂತಿಲ್ಲ. 2013ರಲ್ಲೇ ಆದೇಶ ಹೊರಡಿಸಿದ್ದ ಶಿಕ್ಷಣ ಇಲಾಖೆ ಈ ಆದೇಶವನ್ನೇ ಪೂರಕವಾಗಿ ಇಟ್ಟುಕೊಂಡು ಸರ್ಕಾರ 2013ರ ಆದೇಶವನ್ನೇ ಇಟ್ಕೊಂಡು RSSಗೆ ಅಂಕುಶ ಹಾಕೋದಕ್ಕೆ ಪ್ಲಾನ್ ಮಾಡಿದೆ. ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನು ಬಳಸುವಂತಿಲ್ಲ, ಅನುಮತಿ ನೀಡಬಾರದು ಅಂತ ಶಿಕ್ಷಣ ಇಲಾಖೆ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬಾರದು ಅಂತ ಆದೇಶ ಮಾಡಿತ್ತು. ಸರ್ಕಾರಿ ಶಾಲೆ ಮೈದಾನವನ್ನು ಬಳಕೆ ಮಾಡಿಕೊಳ್ಳೋ ಅಂಥ ವಿಚಾರಕ್ಕೆ ಕಲ್ಲು ಹಾಕೋದಕ್ಕೆ ಹೊರಟಿದೆಯಾ ಸರ್ಕಾರ? ಖಾಸಗಿ ಉದ್ದೇಶಕ್ಕೆ ಅನುಮತಿ ನೀಡಬಾರ್ದು ಅಂತ ಏನು 2013ರಲ್ಲಿ ತಂದಂತಹ ಒಂದು ಕಾನೂನಿತ್ತು, ಅದನ್ನೇ ಪೂರಕವಾಗಿ ಇಟ್ಕೊಂಡು ಈಗ RSSನ ಟಾರ್ಗೆಟ್ ಮಾಡಿ ಕರ್ನಾಟಕ ಸರ್ಕಾರ ಒಂದು ಡ್ರಾಫ್ಟನ್ನು ರೆಡಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. RSSನ ಚಟುವಟಿಕೆಗಳಿಗೆ ಅಂಕುಶ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. RSSನ್ನು ಬ್ಯಾನ್ ಮಾಡೋಕ್ಕಂತೂ ಬರಲ್ಲ, ಯಾಕಂತಂದರೆ ಪ್ರಪಂಚದ ಅತಿ ದೊಡ್ಡ ಸಂಘಟನೆ, ದೇಶದ ಎಲ್ಲ ಭಾಗಗಳಲ್ಲೂ ಇರುವಂತಹ ಒಂದು ಸಂಘಟನೆ, ಜನಸಂಪರ್ಕದಲ್ಲಿ ನಿರಂತರವಾಗಿ ಇರುವಂತಹ ಒಂದು ಸಂಘಟನೆ, ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆ. ಈಗ RSSನ ಚಟುವಟಿಕೆಗಳೇನಿದ್ದಾವಲ್ಲ, ಶೈಕ್ಷಣಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಪಥಸಂಚಲನ, ಶಿಸ್ತನ್ನು ಕಲಿಸುವಂಥದ್ದು, ಸಂಸ್ಕಾರವನ್ನು ಕಲಿಸುವಂಥದ್ದು, ಜೊತೆಗೆ ಈ ಥರದ ಶಾಖೆಗಳನ್ನು ನಡೆಸುವಂಥದ್ದು, ಇಂಥದ್ದು ಯಾವುದೇ ಚಟುವಟಿಕೆಗಳಿದ್ರೂ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಯಾಕೆ ಅನ್ನೋ ಪ್ರಶ್ನೆನ ನೀವು ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಅಂತೂ ಉತ್ತರ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಬರೆದಿರುವ ಪತ್ರ ಕಾರಣ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು RSS ಚಟುವಟಿಕೆಗಳಿಗೆ ಅಂಕುಶ ಹಾಕಿ ಅಂತ, ಅದಕ್ಕೆ ಸಿದ್ದರಾಮಯ್ಯನವರು ಹಾಕ್ತಿದ್ದಾರೆ ಅಂತ ಅಂದ್ಕೋಬಹುದೇನೋ ಮೋಸ್ಟ್ ಪ್ರಾಬಬ್ಲಿ. ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಆಸ್ತಿಯನ್ನ ಬಳಸುವಂತಿಲ್ಲ. 2013ರಲ್ಲೇ ಆದೇಶ ಹೊರಡಿಸಿದ್ದ ಶಿಕ್ಷಣ ಇಲಾಖೆ ಈ ಆದೇಶವನ್ನೇ ಪೂರಕವಾಗಿ ಇಟ್ಟುಕೊಂಡು ಸರ್ಕಾರ 2013ರ ಆದೇಶವನ್ನೇ ಇಟ್ಕೊಂಡು RSSಗೆ ಅಂಕುಶ ಹಾಕೋದಕ್ಕೆ ಪ್ಲಾನ್ ಮಾಡಿದೆ. ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನು ಬಳಸುವಂತಿಲ್ಲ, ಅನುಮತಿ ನೀಡಬಾರದು ಅಂತ ಶಿಕ್ಷಣ ಇಲಾಖೆ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬಾರದು ಅಂತ ಆದೇಶ ಮಾಡಿತ್ತು.
ಸರ್ಕಾರಿ ಶಾಲೆ ಮೈದಾನವನ್ನ ಬಳಕೆ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಕಲ್ಲು ಹಾಕೋದಕ್ಕೆ ಹೊರಟಿದೆಯಾ ಸರ್ಕಾರ? ಖಾಸಗಿ ಉದ್ದೇಶಕ್ಕೆ ಅನುಮತಿ ನೀಡಬಾರ್ದು ಅಂತ ಏನು 2013ರಲ್ಲಿ ತಂದಂತಹ ಒಂದು ಕಾನೂನಿತ್ತು, ಅದನ್ನೇ ಪೂರಕವಾಗಿ ಇಟ್ಕೊಂಡು ಈಗ RSSನ ಟಾರ್ಗೆಟ್ ಮಾಡಿ ಕರ್ನಾಟಕ ಸರ್ಕಾರ ಒಂದು ಡ್ರಾಫ್ಟನ್ನು ರೆಡಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. RSSನ ಚಟುವಟಿಕೆಗಳಿಗೆ ಅಂಕುಶ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. RSSನ್ನ ಬ್ಯಾನ್ ಮಾಡೋಕ್ಕಂತೂ ಬರಲ್ಲ, ಯಾಕಂತಂದರೆ ಪ್ರಪಂಚದ ಅತಿ ದೊಡ್ಡ ಸಂಘಟನೆ, ದೇಶದ ಎಲ್ಲ ಭಾಗಗಳಲ್ಲೂ ಇರುವಂತಹ ಒಂದು ಸಂಘಟನೆ, ಜನಸಂಪರ್ಕದಲ್ಲಿ ನಿರಂತರವಾಗಿ ಇರುವಂತಹ ಒಂದು ಸಂಘಟನೆ, ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆ. ಈಗ RSSನ ಚಟುವಟಿಕೆಗಳೇನಿದ್ದಾವಲ್ಲ, ಶೈಕ್ಷಣಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಪಥಸಂಚಲನ, ಶಿಸ್ತನ್ನು ಕಲಿಸುವಂಥದ್ದು, ಸಂಸ್ಕಾರವನ್ನು ಕಲಿಸುವಂಥದ್ದು, ಜೊತೆಗೆ ಈ ಥರದ ಶಾಖೆಗಳನ್ನು ನಡೆಸುವಂಥದ್ದು, ಇಂಥದ್ದು ಯಾವುದೇ ಚಟುವಟಿಕೆಗಳಿದ್ರೂ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಯಾಕೆ ಅನ್ನೋ ಪ್ರಶ್ನೆನ ನೀವು ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಅಂತೂ ಉತ್ತರ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಬರೆದಿರುವ ಪತ್ರ ಕಾರಣ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು RSS ಚಟುವಟಿಕೆಗಳಿಗೆ ಅಂಕುಶ ಹಾಕಿ ಅಂತ, ಅದಕ್ಕೆ ಸಿದ್ದರಾಮಯ್ಯನವರು ಹಾಕ್ತಿದ್ದಾರೆ ಅಂತ ಅಂದ್ಕೋಬಹುದೇನೋ ಮೋಸ್ಟ್ ಪ್ರಾಬಬ್ಲಿ. ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಆಸ್ತಿಯನ್ನ ಬಳಸುವಂತಿಲ್ಲ. 2013ರಲ್ಲೇ ಆದೇಶ ಹೊರಡಿಸಿದ್ದ ಶಿಕ್ಷಣ ಇಲಾಖೆ ಈ ಆದೇಶವನ್ನೇ ಪೂರಕವಾಗಿ ಇಟ್ಟುಕೊಂಡು ಸರ್ಕಾರ 2013ರ ಆದೇಶವನ್ನೇ ಇಟ್ಕೊಂಡು RSSಗೆ ಅಂಕುಶ ಹಾಕೋದಕ್ಕೆ ಪ್ಲಾನ್ ಮಾಡಿದೆ. ಖಾಸಗಿ ಕಾರ್ಯಕ್ರಮಗಳಿಗೆ ಶಾಲಾ ಮೈದಾನಗಳನ್ನು ಬಳಸುವಂತಿಲ್ಲ, ಅನುಮತಿ ನೀಡಬಾರ್ದು ಅಂತ ಶಿಕ್ಷಣ ಇಲಾಖೆ ಖಾಸಗಿ ಕಾರ್ಯಕ್ರಮಗಳಿಗೆ ಅನುಮತಿ ನೀಡಬಾರ್ದು ಅಂತ ಆದೇಶ ಮಾಡಿತ್ತು. ಸರ್ಕಾರಿ ಶಾಲೆ ಮೈದಾನವನ್ನ ಬಳಕೆ ಮಾಡಿಕೊಳ್ಳುವಂಥ ವಿಚಾರಕ್ಕೆ ಕಲ್ಲು ಹಾಕೋದಕ್ಕೆ ಹೊರಟಿದೆಯಾ ಸರ್ಕಾರ? ಖಾಸಗಿ ಉದ್ದೇಶಕ್ಕೆ ಅನುಮತಿ ನೀಡಬಾರ್ದು ಅಂತ ಏನು 2013ರಲ್ಲಿ ತಂದಂತಹ ಒಂದು ಕಾನೂನಿತ್ತು, ಅದನ್ನೇ ಪೂರಕವಾಗಿ ಇಟ್ಕೊಂಡು ಈಗ RSSನ ಟಾರ್ಗೆಟ್ ಮಾಡಿ ಕರ್ನಾಟಕ ಸರ್ಕಾರ ಒಂದು ಡ್ರಾಫ್ಟನ್ನು ರೆಡಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. RSSನ ಚಟುವಟಿಕೆಗಳಿಗೆ ಅಂಕುಶ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. RSSನ್ನ ಬ್ಯಾನ್ ಮಾಡೋಕ್ಕಂತೂ ಬರಲ್ಲ, ಯಾಕಂತಂದರೆ ಪ್ರಪಂಚದ ಅತಿ ದೊಡ್ಡ ಸಂಘಟನೆ, ದೇಶದ ಎಲ್ಲ ಭಾಗಗಳಲ್ಲೂ ಇರುವಂತಹ ಒಂದು ಸಂಘಟನೆ, ಜನಸಂಪರ್ಕದಲ್ಲಿ ನಿರಂತರವಾಗಿ ಇರುವಂತಹ ಒಂದು ಸಂಘಟನೆ, ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆ. ಈಗ RSSನ ಚಟುವಟಿಕೆಗಳೇನಿದ್ದಾವಲ್ಲ, ಶೈಕ್ಷಣಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಪಥಸಂಚಲನ, ಶಿಸ್ತನ್ನು ಕಲಿಸುವಂಥದ್ದು, ಸಂಸ್ಕಾರವನ್ನು ಕಲಿಸುವಂಥದ್ದು, ಜೊತೆಗೆ ಈ ಥರದ ಶಾಖೆಗಳನ್ನು ನಡೆಸುವಂಥದ್ದು, ಇಂಥದ್ದು ಯಾವುದೇ ಚಟುವಟಿಕೆಗಳಿದ್ರೂ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಯಾಕೆ ಅನ್ನೋ ಪ್ರಶ್ನೆನ ನೀವು ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಅಂತೂ ಉತ್ತರ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಬರೆದಿರುವ ಪತ್ರ ಕಾರಣ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು RSS ಚಟುವಟಿಕೆಗಳಿಗೆ ಅಂಕುಶ ಹಾಕಿ ಅಂತ, ಅದಕ್ಕೆ ಸಿದ್ದರಾಮಯ್ಯನವರು ಹಾಕ್ತಿದ್ದಾರೆ ಅಂತ ಅಂದ್ಕೋಬಹುದೇನೋ ಮೋಸ್ಟ್ ಪ್ರಾಬಬ್ಲಿ.